ಜಡ್ಜ್ ಎದುರು ಪ್ರಜ್ವಲ್ ರೇವಣ್ಣ ಹಾಜರ್ 42ನೇ ಎಸಿಎಂಎಂ ಕೋರ್ಟ್ನಲ್ಲಿ ವಾದ ಪ್ರತಿವಾದ 10 ದಿನ ಪೊಲೀಸ್ ಕಸ್ಟಡಿಗೆ ಎಸ್ಐಟಿ ಪರ ವಕೀಲರ ಮನವಿ. ಪ್ರಜ್ವಲ್ ತಾಯಿಗೂ ಸಂಕಷ್ಟ. ಕಿಡ್ನಾಪ್ ಕೇಸ್ನಲ್ಲಿ ಜಾಮೀನು ಆದೇಶ ಕಾಯ್ದಿರಿಸಿದ ಕೋರ್ಟ್. ಕೆಲವೇ ಕ್ಷಣಗಳಲ್ಲಿ ಭವಾನಿ ಭವಿಷ್ಯ ನಿರ್ಧಾರ. ಮಾಜಿ ಸಚಿವ ರೇವಣ್ಣಗೆ ಸದ್ಯಕ್ಕಿಲ್ಲ ರಿಲೀಫ್. ಸೋಮವಾರಕ್ಕೆ ಅರ್ಜಿ ವಿಚಾರಣೆ ಮುಂದೂಡಿಕೆ. 2 ಅರ್ಜಿಗಳ ವಿಚಾರಣೆಗೆ ಹೈಕೋರ್ಟ್ ಒಪ್ಪಿಗೆ. ವಾಲ್ಮೀಕಿ ನಿಗಮದ ಲೆಕ್ಕಾಧಿಕಾರಿ ಆತ್ಮಹತ್ಯೆ ಪ್ರಕರಣ ಎಸ್ಐಟಿ ತನಿಖೆ ನಡೆಸೋಕೆ ರಾಜ್ಯ ಸರ್ಕಾರ ನಿರ್ಧಾರ. ಸಚಿವರ ಸಭೆಯಲ್ಲಿ ಸಿಎಂ ತೀರ್ಮಾನ. ಮನೆ ಚಾವಣಿ ಕುಸಿದು ಮಕ್ಕಳು ದುರ್ಮರಣ. ಮನೆಯಲ್ಲಿ ಆಟವಾಡುವಾಗ ಕುಸಿದ ಮಾಳಿಗೆ. ಇಳಕಲ್ ತಾಲೂಕಿನ ಕಂದಗಲ್ಲ ಗ್ರಾಮದಲ್ಲಿ ದುರ್ಘಟನೆ.